ವ್ಲಾಗಿಗೆ ಸ್ವಾಗತ. ನಾನು ಇಷ್ಟು ಡೇಸ್ ವಿಡಿಯೋ ಮಾಡಿರಲಿಲ್ಲ, ಯಾಕೆಂದರೆ ಹೆವಿ ಪ್ಯಾಕಿಂಗ್ಸ್ ಇತ್ತು. ವರಮಹಾಲಕ್ಷ್ಮಿ ಟೈಮಲ್ಲಿ ಸ್ವಲ್ಪ ನಾನು ಬ್ಯುಸಿ ಆಗಿದ್ದೆ. ಸೊ ನಾನು ಕೆಳಗಡೆ ಹೋಗೋಷ್ಟು ನನ್ನ ಹಸ್ಬೆಂಡ್ ಕೂಡ ಬಂದರು. ಏನು ವಿಷಯ ಅಂದರೆ, ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಮಾಗಡಿ ರಂಗನಾಥ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನನಗಂತೂ ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅಷ್ಟು ನಂಬಿಕೆ, ಅಷ್ಟು ಟ್ರಸ್ಟ್ ಇದೆ ನನಗೆ ಈ ದೇವ್ರ ಮೇಲೆ. ಏನೇ ಕೇಳ್ಕೊಂಡ್ರೆ ನನಗೆ ಇದುವರೆಗೂ ಕೊಟ್ಟಿದ್ದಾರೆ. ಸೊ ನನ್ನ ಮನುಷ್ಯರಿಗಿಂತ ದೇವ್ರನ್ನೇ ಜಾಸ್ತಿ ನಂಬೋದು. ಸೊ ಹಾಗೆ ಹೋದ್ವಿ. ತುಂಬಾ ರಶ್ ಇತ್ತು. ನನಗೆ ಗೊತ್ತಿರಲಿಲ್ಲ ಶ್ರಾವಣ ಶನಿವಾರ ಅಂತ ಗೊತ್ತಿತ್ತು. ಶ್ರಾವಣ ಶನಿವಾರ ನಾನು ಮರ್ತಿದ್ದೆ. ದೇವ್ರ ಸಾಮಾನು ತೊಗೊಳ್ಳೋಣ ಅಂತ ಹೋದ್ರೆ ಈ ಅಂಗಡಿಯಲ್ಲಿ ತೊಗೊಂಡ್ರೆ ಆ ಅಂಗಡಿಯವ್ರು ಜಗಳ ಆಡ್ತಾರೆ, ಆ ಅಂಗಡಿಯಲ್ಲಿ ತೊಗೊಂಡ್ರೆ ಈ ಅಂಗಡಿಯವ್ರ ಜಗಳ, ಅದನ್ನೇ ನಡೀತಾ ಇತ್ತು. ಸೊ ಹಾಗೆ ಒಳಗಡೆ ಹೋಗ್ತಾ ದೇವ್ರಿಗೆ ಹೂವು ಮುಡ್ಸೋ ಕೂಡ ಅವಕಾಶ ಸಿಕ್ತು. ಹಾಗೆ ಆಂಟಿಗೆ ಸ್ವಲ್ಪ ಹೆಲ್ಪ್ ಮಾಡಿ, ಹಾಗೆ ನಾನು ಕೂಡ ಪೂಜೆ ಮಾಡಿ, ನನ್ನ ಹಸ್ಬೆಂಡ್ ಕೂಡ ಪೂಜೆ ಮಾಡೋದು. ತುಂಬ ಖುಷಿ ಆಯಿತು. ಒಳಗಡೆ ನಾನು ಪೂಜೆಗೆ ಕೊಡೋದಿಲ್ಲ, ಯಾಕಂದರೆ ಅವರು ಸುಮ್ಮನೆ ಎತ್ತಾಕ್ಬಿಡ್ತಾರೆ, ಪೂಜೆ ಮಾಡೋದಿಲ್ಲ. ನಾವೇ ಮಾಡಿದ್ರೆ ಒಂದು ನೆಮ್ಮದಿ ಕೂಡ ಸಿಗುತ್ತೆ. ಹೆವಿ ಅಂದರೆ ರಶ್ ಇತ್ತು, ಸಖತ್ ರಶ್ ಇತ್ತು. ಆದರೂ ದೇವ್ರ ದರ್ಶನ ಮಾಡಲೇಬೇಕಂತ ಹೋದೆ. ಆಂಟಿ ಏನೋ ಮಾಡ್ತಿದ್ರು, ಏನು ಅಂದರೆ ಇದು ತಾನಾಗೆ ಕೈ ಮೂವ್ ಆಗುತ್ತಂತೆ. ಸೊ ನನಗೂ ಕೂಡ ಆಯಿತು, ಕೇಳಿದೆ, ಒಳ್ಳೇದಾಗತ್ತೆ ಬಿಡು ಅಂದರು. ಸೊ ಗಾಡಿ ಕೀ ಕೂಡ ಕೇಳಿದೆ, ಕೊಟ್ಟರು. ಪಾಪ ಅವ್ರು ಕೊಡೋಕೆ ಎಷ್ಟು ಹಿಂದೆ ಮುಂದೆ ನೋಡಿದ್ರು ಅಂದರೆ ಅವ್ರ ಹೆಂಡ್ತಿನೇ ಕೇಳೋದ್ರ ಆಯ್ತಿದ್ದು. ಸೊ ಹಾಗೆ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡಿ. ಬೇಗ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.